ನಮಸ್ಕಾರ, ಹಾಯ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮ್ಯಾಜಿಕ್. ನಮ್ಮ ಟೆಕ್ ಇನ್ಸ್ಪೈರ್ ಇನ್ ಕನ್ನಡ ಸೀರೀಸ್ಗೆ ನಿಮಗೆ ಸ್ವಾಗತ. ಪ್ರಪಂಚದಲ್ಲಿ ಆಗುತ್ತಿರುವ ಟೆಕ್ನಿಕಲ್ ಇನ್ನೋವೇಷನ್ಸ್ ಮತ್ತು ಸೈನ್ಸ್ ರಿಸರ್ಚ್ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟು ನಿಮಗೆ ಮತ್ತು ನಮ್ಮ ಕನ್ನಡದ ಮಕ್ಕಳಿಗೆ ಇನ್ಸ್ಪಿರೇಷನ್ ಕೊಡುವ ಪ್ರಯತ್ನ. ಈ ವಿಡಿಯೋದಲ್ಲಿ ಹೊಸ ಬೋಟ್ Airdopes701ANC TWS ಬಗ್ಗೆ ತಿಳಿಯೋಣ. ಏನಿದು TWS ಅಂದರೆ ಮತ್ತು ಹೇಗೆ ಕೆಲಸ ಮಾಡುತ್ತೆ, ಬನ್ನಿ ಕನ್ನಡದಲ್ಲಿ ತಿಳಿಯೋಣ. ಹೌದು ಸ್ನೇಹಿತರೆ, ಇಂಡಿಯಾದ ನಂಬರ್ 1 ಲೈಫ್ ಸ್ಟೈಲ್ ಬ್ರ್ಯಾಂಡ್ ಆಗಿರುವ ಬೋಟ್ ಕಂಪ್ನಿ ತಂದಿದೆ ಬ್ರ್ಯಾಂಡ್ ನ್ಯೂ TWS ಅಂದರೆ ಟ್ರೂ ವೈರ್ಲೆಸ್ ಸ್ಟೀರಿಯೋ. ನಮ್ಮ ಕೈಯಲ್ಲಿದೆ ಬೋಟ್ನ Airdopes701 ಹೈಬ್ರಿಡ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಇರುವಂಥ ಅಮೇಝಿಂಗ್ ಗುಡ್ ಲುಕಿಂಗ್ ಪ್ರಾಡಕ್ಟ್. ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ ಏನೇನಿದೆ ಇದರಲ್ಲಿ, ಯಾಕೆ TWSನ ನೀವು ಬೈ ಮಾಡ್ಬೋದು, ಈ ಪರ್ಟಿಕ್ಯುಲರ್ ಪ್ರಾಡಕ್ಟಲ್ಲಿ ಏನೇನು ಅಡ್ವಾಂಟೇಜಸ್ ಇದೆ, ನೀವು ಯಾವ ಥರ ಯೂಸ್ ಮಾಡ್ಬೋದು ಅನ್ನೋ ಡೀಟೇಲ್ಸನ್ನು ಇಲ್ಲಿ ತಿಳಿಯೋಣ. ಆ್ಯಕ್ಚುಯಲ್ ಈ ಗಿಫ್ಟ್ ಬಾಕ್ಸ್ನಲ್ಲಿ ಏನೇನಿರುತ್ತೆ ಅಂತ ನೋಡಿದ್ರೆ, TWS ಪ್ರಾಡಕ್ಟ್ ಅಡಿಷ್ನಲ್ ಇಯರ್ ಮಫ್ಸ್ ಇರುತ್ತೆ. ನಿಮ್ಮ ಕಿವಿ ಸೈಜ್ಗೆ ತಕ್ಕಂಗೆ ಇದನ್ನು ನೀವು ಬೇರೆ ಬೇರೆ ಸೈಜ್ ಯೂಸ್ ಮಾಡ್ಬೋದು. USB Type-C ಚಾರ್ಜಿಂಗ್ ಕೇಬಲ್ ಕೊಡ್ತಾರೆ. ವ್ಯಾರಂಟಿ 1 year ವ್ಯಾರಂಟಿ ಕೊಡ್ತಾರೆ. ಈ ಗಿಫ್ಟ್ ಬಾಕ್ಸನ್ನು ನೀವು ತೆಗೆದು ನೋಡಿದ್ರೆ ಏನೇನಿರುತ್ತೆ ಅಂದರೆ, ಆ್ಯಕ್ಚುಯಲ್ ಪ್ರಾಡಕ್ಟ್ ಇರುತ್ತೆ, ಇದನ್ನು ಆಮೇಲೆ ನೋಡೋಣ. ಅದ್ರ ಜೊತೆ ಒಂದು ವೆರಿ ಬ್ಯೂಟಿಫುಲ್ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಥರ ನೀವು ಸೆಟಪ್ ಮಾಡ್ಬೋದು, ಏನೇನು ಆಕ್ಸೆಸರಿ ಇರುತ್ತೆ, ಫಸ್ಟ್ ಟೈಮ್ ಯೂಸರ್ಸ್ ಯಾವ ಥರ ಸ್ಟೆಪ್ಸ್ ಆ್ಯಂಡ್ ಪ್ರೊಸೀಜರ್ ಫಾಲೋ ಮಾಡಬೇಕು, ಬ್ಲೂಟೂತ್ ಹೇಗೆ ಕನೆಕ್ಟ್ ಮಾಡೋದು, ಸಿಂಗಲ್ ಇಯರ್ಬಡ್ ಯೂಸೇಜ್ ಯಾವ ಥರ ಇದೆ, LED ಇಂಡಿಕೇಶನ್ಸ್ ಆ್ಯಂಡ್ ಫಂಕ್ಷನಾಲಿಟಿ ಕೊಡ್ತಾರೆ. ವೆರಿ ಯೂಸ್ಫುಲ್ ಬೇಸಿಕ್ ಫಂಕ್ಷನಾಲಿಟಿ ಯೂಸರ್ ಮ್ಯಾನ್ಯಲ್ ಕೊಡ್ತಾರೆ. ಅಷ್ಟೇ ಅಲ್ಲ, ರಾಹುಲ್ ಒಂದು ಸೆಲೆಬ್ರಿಟಿ ಎಂಡೋಸರ್. ಇವ್ರಿಗೆ ಬೋಟ್ ಕಂಪ್ನಿಗೆ ತುಂಬ ಸೆಲೆಬ್ರಿಟೀಸ್ ಅವ್ರ ಸಿಗ್ನೇಚರ್ ಮಾಡಿ ಅಪ್ರೂವ್ ಮಾಡ್ತಾ ಇದ್ದಾರೆ, ಇದು ಒನ್ ಆಫ್ ದ ಬೆಸ್ಟ್ ಅಂತ. ಅಫಿಷಿಯಲ್ ಆಡಿಯೋ ಪಾರ್ಟ್ನರ್ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ಗೆ. ಇದು ತುಂಬ ಬುಕ್ಲೆಟ್ ಎಲ್ಲ ಇದೆ. ಅಷ್ಟೇ ಅಲ್ಲ, ಇದರ ಜೊತೆ 1 year ವ್ಯಾರಂಟಿ ಅಂತ ಕ್ಲಿಯರಾಗಿ ಹೇಳಿದ್ದಾರೆ ಪ್ರಾಡಕ್ಟ್ನ. ಅದರ ಜೊತೆ ವೆರಿ ಸಿಂಪಲ್ ಫ್ಯಾಕ್ಟ್ ಕಾರ್ಡ್, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್, ಏನಾದರೂ ಇಶ್ಯೂ ಬಂದರೆ ಯಾವ ಥರ ಅದನ್ನು ನೀವೇ ಸಾಲ್ವ್ ಮಾಡ್ಬೋದು ಅನ್ನೋ ಒಂದು ವೆರಿ ಯೂಸ್ಫುಲ್ ಕಾರ್ಡನ್ನು ಕೂಡ ಕೊಡ್ತಾರೆ. ಸೊ ಈ TWS ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ನೀವು ಮೊದಲು ನೋಡಿರ್ಬೋದು ಬ್ಲೂಟೂತ್ ನೆಕ್ ಬ್ಯಾಂಡ್ ಅಂತ ಇರ್ತಾ ಇತ್ತು. ಸಾಂಗ್ಸ್ ಕೇಳೋದಕ್ಕೆ ಒಂದ್ಸರಿ ನೀವು ಆ ನೆಕ್ ಬ್ಯಾಂಡ್ನ ಬ್ಲೂಟೂತ್ ಪೇರ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ಗೆ ಅಥವಾ ಲ್ಯಾಪ್ಟಾಪ್ಗೆ ಹಾಕ್ಕೊಂಡ್ಬಿಟ್ರೆ ಆಮೇಲೆ ನೀವು ಈಸಿಯಾಗಿ ಮ್ಯೂಸಿಕ್ ಕೇಳ್ಬೋದಿತ್ತು. ಅದೇ ಥರ ಈ TWS ಬ್ಲೂಟೂತ್ ಪೇರಿಂಗ್ ಮಾಡಿಬಿಟ್ರೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗೆ, ಅದಾದಮೇಲೆ ನೀವು ಫೋನ್ ಮಾಡಬೇಕಾದ್ರೂ ಫೋನ್ ಹತ್ತಿರ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಈ TWS ಇಂದಲೇ ಮಾತಾಡ್ಬೋದು. ಯಾಕಂದರೆ ಇದರಲ್ಲಿ ಮೈಕ್ ಇರುತ್ತೆ, ಇದರಲ್ಲಿ ಸ್ಪೀಕರ್ ಡ್ರೈವ್ ಇರುತ್ತೆ. ಅದರಿಂದ ನೀವು ಸಾಂಗ್ಸ್ ಆಗಲಿ ಅಥವಾ ಯೂಟ್ಯೂಬ್ ಆಗಲಿ, ಅಮೆಝಾನ್, ನೆಟ್ಫ್ಲಿಕ್ಸ್ ಏನೇ ಮೂವಿ ನೋಡುವಾಗ ನೀವು ಇದನ್ನು ಆಡಿಯೋ ಕೇಳಿಸ್ಕೊಳೋದಕ್ಕೋಸ್ಕರ ಈ TWSನ್ನು ನಿಮ್ಮ ಕಿವಿಯಲ್ಲಿ ಇಟ್ಕೊಳ್ಬೋದು. ಯಾವುದೇ ಥರ ವೈರ್ಗಳ ಜಂಜಾಟ ಇಲ್ಲ. ನೋಡಿ, ಇದರಲ್ಲಿ ಈ ಥರ ಓಪನ್ ಮಾಡಿದಾಗ ನಿಮಗೆ 2 ಇಯರ್ಬಡ್ ಕಾಣುತ್ತೆ. ಇದನ್ನು ರೈಟ್ ಇಯರ್ಬಡ್ ಅಂತ ಮಾರ್ಕ್ ಮಾಡಿದ್ದಾರೆ. ಇಲ್ಲಿ ಕೆಪಾಸಿಟಿವ್ ಟಚ್ ಸೆನ್ಸಿಂಗ್ ಇದೆ. ಇದರಿಂದ ನೀವು ಪ್ಲೇ ಪಾಸ್ ಮಾಡ್ಬೋದು ಅಥವಾ ಕಾಲ್ ಅಕ್ಸೆಪ್ಟ್ ಅಥವಾ ರಿಜೆಕ್ಟ್ ಮಾಡ್ಬೋದು. ಇಲ್ಲಿ LED ಕೂಡ ಇಂಡಿಕೇಶನ್ ಇದೆ. ಇದು ಇಯರ್ ಮಫ್ಸ್, ಇದು ನಿಮ್ಮ ಕಿವಿಯೊಳಗೆ ಹೋಗುತ್ತೆ. ಇಲ್ಲಿ ಇನ್ನೊಂದಿದೆ, ಇದು ಲೆಫ್ಟ್ ಇಯರ್ ಬಡ್, ಇದರಲ್ಲಿ ಇಂಡಿಕೇಟ್ ಮಾಡಿರ್ತಾರೆ ಲೆಫ್ಟ್ ಅಂತ. ಇಲ್ಲೂ ಅಷ್ಟೇ, ಇಲ್ಲೂ LED ಇಂಡಿಕೇಶನ್ ಮತ್ತು ಕೆಪಾಸಿಟಿವ್ ಟಚ್ ಸೆನ್ಸಿಂಗ್ ಇರುತ್ತೆ. ಇದರಲ್ಲಿ ಚಾರ್ಜ್ ಆಗುತ್ತೆ ಈ ಇಯರ್ ಬಡ್ಸ್. ಈ ಥರ ಇಯರ್ ಬಡ್ಸಲ್ಲಿ ಒಂದು ಬ್ಯಾಟ್ರಿ ಇರುತ್ತೆ. ಬೋಟ್ನ ಈ ಒಂದು ಮಾಡೆಲಲ್ಲಿ 50 mAh ಇದೆ. ಬೋಟ್ ಕ್ಲೇಮ್ ಮಾಡೋ ಪ್ರಕಾರ ಇದು ASAP ಚಾರ್ಜ್ ಟೆಕ್ನಾಲಜಿಯಲ್ಲಿ ವರ್ಕ್ ಆಗುತ್ತೆ. ಅಂದರೆ ನೀವು 1.5 ಗಂಟೆ ಅಥವಾ 2 ಗಂಟೆಯನ್ನು ಇದನ್ನು ಈ ಚಾರ್ಜಿಂಗ್ ಕೇಸಲ್ಲಿ ಇಟ್ಬಿಟ್ರೆ ಇದು ಚಾರ್ಜ್ ಆಗುತ್ತೆ. ಒಂದ್ಸಲಿ ಇದು ಚಾರ್ಜ್ ಆದರೆ 60 minutes ಪರ್ ಚಾರ್ಜ್ ನಿಮಗೆ ಅದು ಲೈಫ್ ಕೊಡುತ್ತೆ. ನೀವು ಮ್ಯೂಸಿಕ್ ಅಥವಾ ವಿಡಿಯೋ ನೋಡುವಾಗ ಯೂಸ್ ಮಾಡ್ಬೋದು. ಈ ಚಾರ್ಜಿಂಗ್ ಕೇಸಲ್ಲಿ 550 mAh ಬ್ಯಾಟ್ರಿ ಇದೆ. ಅಂದರೆ ಒಂದ್ಸಲಿ ನೀವು ಇದನ್ನು ಫುಲ್ಲಿ ಚಾರ್ಜ್ ಮಾಡಿಕೊಂಡ್ರೆ 28 hours ನಿಮಗೆ ಬ್ಯಾಟ್ರಿ ಕೊಡುತ್ತೆ. ಅಂದರೆ ಇಯರ್ಬಡ್ಡನ್ನು ಈ ಚಾರ್ಜಿಂಗ್ ಕೇಸಲ್ಲಿ ಇನ್ಸರ್ಟ್ ಮಾಡಿ ರೀಚಾರ್ಜ್ ಮಾಡ್ತಾ ಇರ್ಬೋದು ಮತ್ತು ನೀವು 28 hours ನಾನ್ ಸ್ಟಾಪ್ ಮ್ಯೂಸಿಕ್ ಕೇಳ್ಬೋದು. ಸೊ ಮೊರಲೆಸ್ ನೀವು ಒಂದ್ಸಲಿ ಇದನ್ನು ಚಾರ್ಜ್ ಮಾಡಿದ್ರೆ
ಆವ್ರೇಜ್ ಯೂಸರ್ ನೀವು 2-3 ಡೇಸ್ ಮ್ಯೂಸಿಕ್ ಕೇಳ್ಬೋದು. ನೀವು ಹೆವಿ ಯೂಸರ್ ಆಗಿ ಕಂಟಿನ್ಯೂಸ್ ಆಗಿ ಕೇಳ್ತೀನಿ ಅಂತ ಸಹ 28 ಅವರ್ಸ್ ಮ್ಯೂಸಿಕ್ ಕೇಳ್ಬೋದು. ಈ ಥರ TWS ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ನೀವು ನೋಡಬೇಕಿರೋದು ANC ಇದೆಯಾ ಅಂತ. ANC ಅಂದರೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್. ಅಂದರೆ ಈಗ ನಿಮಗೆ ಯು ಹಿಯರ್ ಓನ್ಲಿ ದ ಸೌಂಡ್ ದಟ್ ಮ್ಯಾಟರ್ಸ್. ನಿಮಗೆ ಕರ್ಕಶ ಶಬ್ದ ಕೇಳೋದೇ ಇಲ್ಲ. ಈಗ ನೀವು ಹೊರಗಡೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಾಯ್ಸ್ ಇದೆ ಅಥವಾ ಟೂ ಮಚ್ ಟ್ರಾಫಿಕ್ ಇದೆ, ನಿಮಗೆ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ಅಂದರೆ ನೀವು ಈ ANC TWS ಅನ್ನು ನೀವು ಕಿವಿಗೆ ಹಾಕ್ಕೋಬೋದು. ನಿಮಗೆ ಆಗ ನಾಯ್ಸ್ ಕೇಳಿಸಲ್ಲ. ಇದು ನೀವು ಈಗ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ ಅಂದರೆ, ಪಕ್ಕದ ಮನೆಯಲ್ಲಿ ಡ್ರಿಲ್ಲಿಂಗ್ ನಡೀತಿದೆ, ಇಂಟೀರಿಯರ್ ನಾಯ್ಸ್ ನಡೀತಿದೆ ಅಂದರೆ ಈ ಥರ boAt TWS ಅನ್ನು ಹಾಕ್ಕೊಳ್ಳಿ. ಆಗ ನಿಮಗೆ 30 dB ವಾಯ್ಸ್ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಸಿಗೋದ್ರಿಂದ 30 dB is a very good number. Active noise cancellation feature is a mandatory feature ಈಗ TWS ಅಲ್ಲಿ. ಈ TWS ANC ಯಾವ ಥರ ಡಿಸೈನ್ ಮಾಡಿರ್ತಾರೆ ಅಂದರೆ, ನೀವು ಇದನ್ನು ಹಾಕ್ಕೊಂಡು ರೋಡ್ನಲ್ಲಿ ವಾಕ್ ಮಾಡ್ತಿರುವಾಗ ಆಂಬ್ಯುಲೆನ್ಸ್ ಸೈರನ್ ಕೇಳುತ್ತೆ, ಕಾರ್ ಅಥವಾ ಬೈಕ್ ಅಥವಾ ಯಾವುದೇ ಗಾಡಿಗಳು ನಿಮ್ಮ ಪಕ್ಕದಲ್ಲಿ ಹೋದರೆ ಅದು ಕೇಳುತ್ತೆ, ಹಾಂಕ್ ಅಥವಾ ಹಾರ್ನ್ ಮಾಡಿದ್ರೆ ಅದು ಕೇಳುತ್ತೆ. ಏಕೆಂದರೆ ನಿಮಗೆ ಅದರ ಅಟೆನ್ಷನ್ ಬೇಕಾಗತ್ತೆ. ನಿಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಮ್ಯೂಸಿಕ್ ಕೇಳೋವಾಗ ನಿಮಗೆ ಯಾವುದಕ್ಕೆ ಅಟೆನ್ಷನ್ ಇರಬೇಕೋ ಅದು ಕೇಳೋ ಥರ ಡಿಸೈನ್ ಆಗಿರುತ್ತೆ. ಅದು ಬಿಟ್ಟು ಫಾರ್ ಎಕ್ಸಾಂಪಲ್ ಈಗ ನೀವು ಮೆಟ್ರೋ ಸ್ಟೇಷನಲ್ಲಿ ಕೂತಿರುವಾಗ ಮೆಟ್ರೋ ಓಡಾಡೋದು ಕೇಳುತ್ತೆ, ಆದರೆ ಅದು ಬಿಟ್ಟು ನಿಮಗೆ ಯಾವುದೇ ಬೇರೆ ಟ್ರಾಫಿಕ್ ನಾಯ್ಸ್, ಹೊರಗಡೆ ಎಲ್ಲೇ ಓಡಾಡೋ ಟ್ರಾಫಿಕ್ ನಾಯ್ಸ್ ಆಗಲಿ ಅಥವಾ ಯಾವುದೇ ಅನ್ವಾಂಟೆಡ್ ನಾಯ್ಸ್ ಬಿಟ್ಟು ನಿಮಗೆ ಮ್ಯೂಸಿಕ್ ಎಂಜಾಯ್ ಮಾಡೋದಕ್ಕೆ ಬೇಕಾಗಿರೋ ಥರ ಇದು ಡಿಸೈನ್ ಆಗಿರುತ್ತೆ. ANC ಅಷ್ಟೇ ಅಲ್ಲ, ಇದರಲ್ಲಿ ENX ಎನ್ವಿರಾನ್ಮೆಂಟಲ್ ನಾಯ್ಸ್ ರಿಡಕ್ಷನ್ ಒಂದು ಅಲ್ಗಾರಿದಮ್ ಕೂಡ ಇದೆ. ಇದು 701ANC ಮಾಡೆಲ್ನ ಸ್ಪೆಷಾಲಿಟಿ. ಇದರಿಂದ ನಿಮಗೆ ಫೋನ್ ಕಾಲ್ಸ್ ಮಾಡುವಾಗ ಕ್ಲಿಯರಾಗಿ ಕೇಳುತ್ತೆ. ಅಂದರೆ ನೀವು ತುಂಬ ನಾಯ್ಸಿ ಪ್ಲೇಸ್ನಲ್ಲಿ ಇದ್ಕೊಂಡು ಟ್ರಾಫಿಕ್ ಮಧ್ಯೆ ಇದ್ಕೊಂಡು ನೀವು ಫೋನ್ ಮಾಡಿದ್ರೆ, ನೀವು ಯಾರು ಫೋನ್ ಮಾಡಿರ್ತೀರೋ ಅವ್ರಿಗೆ ಈ ನಾಯ್ಸ್ ಎಲ್ಲ ಕೇಳೋದಿಲ್ಲ. ಅವ್ರಿಗೆ ನೀವು ಮಾತಾಡೋದು ಮಾತ್ರ ಕ್ಲಿಯರಾಗಿ ಕೇಳುತ್ತೆ. boAt ಕಂಪ್ನಿಯಲ್ಲಿರುವಂಥ ಈ 701 TWS ಮಾಡೆಲ್ ಅಥವಾ ಯಾವುದೇ boAt ಕಂಪ್ನಿಯ ಒಂದು ಅಡ್ವಾಂಟೇಜ್ ಏನಂದರೆ ಇನ್ಸ್ಟಾ ವೇಕ್ ಆ್ಯಂಡ್ ಪೇರ್ ಒಂದು ಟೆಕ್ನಾಲಜಿ ಇರುತ್ತೆ. ಇದರಲ್ಲಿ ನೀವು ಈ ಥರ ತೆಗೆದಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಆಗುತ್ತೆ. ಅಂದರೆ ಫಸ್ಟ್ ಟೈಮ್ ನೀವು ಇದನ್ನು ನೀವು ಪೇರ್ ಮಾಡಿ ಬಿಟ್ಟಿದ್ರೆ ಈ ಥರ ಫ್ಲಿಪ್ ಓಪನ್ ಆಗ್ತಿದ್ದಂಗೆ ಕನೆಕ್ಟ್ ಆಗುತ್ತೆ. ಡೈರೆಕ್ಟಾಗಿ ನೀವು ಇದನ್ನು ತೆಗೆದುಬಿಟ್ಟು ನಿಮ್ಮ ಕಿವಿಲಿ ಇಟ್ಕೊಂಡು ಮ್ಯೂಸಿಕ್ ಕೇಳೋದಕ್ಕೆ ಶುರು ಮಾಡ್ಬೋದು. ಕೆಪಾಸಿಟಿವ್ ಟಚ್ ಕಂಟ್ರೋಲ್ ಇರೋವಂಥ ಒಂದು ಪ್ರಾಡಕ್ಟ್ ಇದು. ಇಲ್ಲಿ ಕಾಣ್ತಿರೋ boAt ಲೋಗೋ ಜಾಗದಲ್ಲಿ ನೀವು ಪ್ಲೇ ಪಾಸ್ ಮಾಡ್ಬೋದು. ಇದನ್ನು ಪ್ರೆಸ್ ಮಾಡಿ ನೀವು ಮೊಬೈಲಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಕಾಲ್ ಅಕ್ಸೆಪ್ಟ್ ಅಥವಾ ರಿಜೆಕ್ಟ್ ಮಾಡ್ಬೋದು. ವಾಯ್ಸ್ ಅಸಿಸ್ಟೆಂಟ್ ನೀವು ಮಾಡಿರೋಂಥ ಸಿರಿ, ಅಲೆಕ್ಸಾ ಅಥವಾ ಯಾವುದೇ ವಾಯ್ಸ್ ಅಸಿಸ್ಟೆಂಟನ್ನು ನೀವು ಇನ್ವೋಕ್ ಮಾಡ್ಬೋದು ಈ ಪ್ರೆಸ್ ಮಾಡಿ. ಅಷ್ಟೇ ಅಲ್ಲ, ಫ್ಯಾಕ್ಟ್ರಿ ರೀಸೆಟ್ ಕೂಡ ಮಾಡಿ ಏನೇ ಇಶ್ಯೂ ಇದ್ದರೆ ಅದನ್ನು ರಿಸಾಲ್ವ್ ಮಾಡ್ಬೋದು. ಈ ಥರ ವೆರಿ ಯೂಸ್ಫುಲ್ ಫೀಚರ್ಸ್ ಎಲ್ಲ ಇರುವಂಥ ಕೆಪಾಸಿಟಿವ್ ಟಚ್ ಕಂಟ್ರೋಲ್ ಇರುವಂಥ ಪ್ರಾಡಕ್ಟ್ 701ANC. ಸೊ ಈ boAtನ Airdopes 701ANC IPX7 water and sweat resistance ಇದೆ. You can use it for your workouts or carry them along with you on long trips. ಈ IPX7 ರೇಟಿಂಗ್ ಏನಪ್ಪ ಅಂದರೆ, TWSನ ಹಾಕ್ಕೊಂಡು ನೀವು ಎಕ್ಸಸೈಸ್ ಅಥವಾ ವರ್ಕೌಟ್ ಮಾಡುವಾಗ ಬರುವ ಈ ಸ್ವೆಟ್ನಿಂದ, ಅಂದರೆ ಈ ಬೆವರಿನಿಂದ ಏನೂ ತೊಂದರೆ ಆಗಲ್ಲ ಈ ಪ್ರಾಡಕ್ಟ್ಗೆ. ಮಳೆಯಲ್ಲಿ ಅಕಸ್ಮಾತ್ 1 ಅಥವಾ 2 ಹನಿ ಬೀಳೋದು, ಸ್ವಲ್ಪ ಏನಾದರೂ ನೀರು ಬೀಳೋ ಥರ ಆದ್ರೂ ಇದಕ್ಕೆ ಏನೂ ಆಗಲ್ಲ. ಹಾಗನ್ಬಿಟ್ಟು ನೀರಲ್ಲಿ ಅದ್ದಿಡೋಕ್ಕೆ ಹೋಗ್ಬೇಡಿ. ಇದು ವಾಟರ್ ರೆಸಿಸ್ಟೆನ್ಸ್ ಸಪೋರ್ಟ್ ಇರೋವಂಥ ಪ್ರಾಡಕ್ಟ್. ಈ TWS ಅಲ್ಲಿ boAtನವ್ರು ಕ್ಲೇಮ್ ಮಾಡೋದು ಬೀಸ್ಟ್ ಮೋಡ್ ಸಪೋರ್ಟ್ ಇದೆ ಅಂತ. ಅಂದರೆ ಇದು ಸಿಗ್ನಿಫಿಕೆಂಟ್ಲಿ ರೆಡ್ಯೂಸಸ್ ದ ಲೇಟೆನ್ಸಿ. ಅಂದರೆ ನೀವು ಮೊಬೈಲ್ ಅಥವಾ PC-ಯಲ್ಲಿ ಗೇಮ್ ಆಡುವಾಗ ಅಥವಾ ಈ PC-ಯಲ್ಲಿ ಮೂವಿ ನೋಡುವಾಗ ನೀವು PC-ಯಲ್ಲಿ ಸೌಂಡ್ ಕೇಳಿದ್ರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂದಾಗ, ಈ ವೈರ್ಲೆಸ್ ಆಗಿ BT-ನಲ್ಲಿ ನೀವು ಸೌಂಡ್ ಕೇಳಬೇಕು ಅಂದರೆ ನೀವು TWSನ ಯೂಸ್ ಮಾಡ್ಬೋದು. ಈ ಥರ ಸಿಚುಯೇಷನಲ್ಲಿ ಬೇರೆ TWSಗಳು BT ಟ್ರಾನ್ಸ್ಮಿಷನ್ ಲೇಟೆನ್ಸಿ ಜಾಸ್ತಿ ಇರೋದ್ರಿಂದ ಗೇಮ್ಸ್ ವಿಡಿಯೋ ಅಥವಾ ಅದರ ಆಡಿಯೋ ಸಿಂಕ್ ಆಗಲ್ಲ. ಹೀಗೆ ಮೂವಿ ನೋಡುವಾಗ ಲಿಪ್ ಸಿಂಕ್ ಆಗಲ್ಲ. ಅಂದರೆ ಅಲ್ಲಿ ಬರ್ತಿರೋದೇನೋ ಇರುತ್ತೆ, ನಿಮ್ಗೆ ಕೇಳ್ತಿರೋದು ಇನ್ನೇನೋ ಇರುತ್ತೆ ವೈರ್ಲೆಸ್ ಡಿವೈಸಲ್ಲಿ. ಅದ್ಯಾಕೆ ಅಂದರೆ ಅದು ಒಂದು BT ಟ್ರಾನ್ಸ್ಮಿಷನ್ ಲೇಟೆನ್ಸಿ ಜಾಸ್ತಿ ಇರುತ್ತೆ. ಆದರೆ ಈ Airdopes 701ANCಯಲ್ಲಿ
ನಿಮಗೆ ಲೇಟೆನ್ಸಿ ತುಂಬ ಕಡಿಮೆ ಇದೆ ಅಂತ ಬೋಟ್ ಕ್ಲೇಮ್ ಮಾಡ್ತಾ ಇದೆ. ಲಿಪ್ ಸಿಂಕ್ ಆಗುತ್ತೆ. ನೀವು ಗೇಮ್ ಅಥವಾ ಮೂವಿನ ತುಂಬ ಎಂಜಾಯ್ ಮಾಡ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ, Airdopes701ANC ಬೋಟ್ ಕಡೆಯಿಂದ ಬಂದಿರೋದು. IPX7 ರೇಟಿಂಗ್, ಡ್ರೈವರ್ ಟೈಪ್, ಮೂವಿಂಗ್ ಕಾಯಿಲ್ ಅಂತ ಹೇಳ್ತಿದ್ದಾರೆ, ಡ್ರೈವರ್ ಸೈಜ್ 9mm, HD ಸೌಂಡ್ ಇದೆ ಅಂತ ಹೇಳ್ತಿದ್ದಾರೆ, ಫ್ರೀಕ್ವೆನ್ಸಿ 20 Hz to 20 kHz, ಬ್ಯಾಟ್ರಿ ಕೆಪಾಸಿಟಿ 50 mAh in the buds and 550 mAh ಚಾರ್ಜಿಂಗ್ ಕೇಸಲ್ಲಿದೆ. ಪ್ಲೇಬ್ಯಾಕ್ ಟೈಮ್ 5.5 hours per buds, 28 hours for ಚಾರ್ಜಿಂಗ್ ಕೇಸ್ ಅಂತೆ. ಚಾರ್ಜಿಂಗ್ ಟೈಮ್ 1.5 to 2 hours ಮಾಡಿದ್ರೆ ಸಾಕು. ಸ್ಟ್ಯಾಂಡ್ ಬೈ ಟೈಮ್ 70 hours. ಬ್ಲೂಟೂತ್ ವರ್ಷನ್ 5.0 ಇದೆ. ಕಂಪ್ಯಾಟಿಬಿಲಿಟಿ ಆಲ್ ಬ್ಲೂಟೂತ್ ಡಿವೈಸಸ್, ಐಫೋನ್ ಅಥವಾ ಆಂಡ್ರಾಯ್ಡ್ ಯೂಸ್ ಮಾಡ್ಬೋದು. ಬ್ಲೂಟೂತ್ ರೇಂಜ್ 10 meters ಇದೆ ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಹೋಪ್ ಯು ಎಂಜಾಯ್ ದ ವಿಡಿಯೋ. ಟೆಕ್ ಇನ್ಸ್ಪೈರ್ ಇನ್ ಕನ್ನಡ ಅಲ್ಲಿ ನೀವು ಕನ್ನಡದಲ್ಲಿ ಟೆಕ್ನಾಲಜಿಯನ್ನು ತಿಳ್ಕೊಬೋದು. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ರಿವ್ಯೂ ಬೇಕಿದ್ರೆ ಅದನ್ನು ಕಮೆಂಟ್ಸ್ ಎಲ್ಲ ಹಾಕಿ. ನಮ್ಮ ಕನ್ನಡ ಮ್ಯಾಜಿಕ್ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.